ಗೋವುಗಳ ಅಕ್ರಮ ಸಾಗಾಟ ಮತ್ತು ಹತ್ಯೆಯ ಬಗ್ಗೆ ಚರ್ಚೆಯಾದಾಗಲೆಲ್ಲ ಪಶ್ಚಿಮ ಬಂಗಾಳ ಮತ್ತು ಕೇರಳ ರಾಜ್ಯದ ಕಡೆ ಎಲ್ಲರ ಗಮನ ಕೇಂದ್ರೀಕೃತವಾಗುತ್ತೆ. ಆದರೆ ಈಗ ಪಶ್ಚಿಮ ಬಂಗಾಳದ ಚಿತ್ರ ಬದಲಾಗ್ತಿದೆ. ಅಲ್ಲಿ ಗೋವನ್ನು ಕೊಂದರೆ ಜೈಲು ಶಿಕ್ಷೆ ಗ್ಯಾರಂಟಿ ಅನ್ನೋ ಹಾಗಾಗಿದೆ. ಆದರೆ ಕೇರಳ ಕತೆ ಇನ್ನೂ ಹಾಗೇ ಇದೆ. ಒಂದು ಸಮೀಕ್ಷೆಯ ಪ್ರಕಾರ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಗೋಮಾಂಸ ತಿನ್ನೋರು ಮತ್ತು ಅತಿ ಹೆಚ್ಚು ಗೋಮಾಂಸ ತಿನ್ನೋ ರಾಜ್ಯ ಕೇರಳ ಆಗಿದೆ. ಹೀಗೆ ಇಲ್ಲಿ ಗೋಮಾಂಸ ಭಕ್ಷಕರು ಅತಿ ಹೆಚ್ಚಾಗೋದಕ್ಕೆ ಕಾರಣ ಇಲ್ಲಿ ದಿನದಿಂದ ದಿನಕ್ಕೆ ಕುಸಿತಾ ಇರೋ ಆಹಾರದ ಉತ್ಪಾದನೆ. ಭಾರತದ ರಾಷ್ಟ್ರೀಯ ಸಮೀಕ್ಷೆಯ ಪ್ರಕಾರ ನಮ್ಮಲ್ಲಿ ಉತ್ಪತ್ತಿಯಾಗ್ತಿರೋ ಆಹಾರ ಧಾನ್ಯ ಪ್ರತಿಯೊಬ್ಬ ಭಾರತೀಯನಿಗೆ ವರ್ಷಕ್ಕೆ ಸುಮಾರು 180 kgಯಷ್ಟಿದೆ. ಅದರಲ್ಲಿ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಈ ಉತ್ಪನ್ನದ ಪ್ರಮಾಣ ಹೆಚ್ಚಾಗಿದ್ದು ಪ್ರತಿಯೊಬ್ಬರಿಗೆ ಒಂದು ವರ್ಷಕ್ಕೆ ಸುಮಾರು 600 kg ಆದರೆ ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದಲ್ಲಿ ಇದರ ಪ್ರಮಾಣ 110ರಿಂದ 130 kgಯಷ್ಟಾಗಿದೆ. ಆದರೆ ಕೇರಳದ ಪ್ರತಿಯೊಬ್ಬ ವ್ಯಕ್ತಿಯ ವಾರ್ಷಿಕ ಆಹಾರ ಉತ್ಪನ್ನಗಳ ಸರಾಸರಿ ಇಳುವರಿ ಬರೀ 20 kgಯಷ್ಟಾಗಿದೆ. ಇದಕ್ಕೇನೆ ಇಂದು ಕೇರಳ ಮಾಂಸೋತ್ಪಾದನೆಯಲ್ಲಿ ಮುಂದಿರೋದು ಅನಿಸುತ್ತೆ. ಯಾವಾಗ ಮಾಂಸದ ಉತ್ಪಾದನೆ ಹೆಚ್ಚಾಗ್ತಾ ಹೋಗುತ್ತೋ ಆಗ ಆಹಾರೋತ್ಪನ್ನಗಳ ಉತ್ಪನ್ನ ಸಹಜವಾಗಿಯೇ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದಕ್ಕೆ ಕೇರಳನೇ ಸಾಕ್ಷಿ. ಇವತ್ತು ಕೇರಳದಲ್ಲಿ ಯಾವುದೇ ಬಿಸ್ನೆಸ್ ಸ್ವಾವಲಂಬಿಯಂತೆ ತೋರ್ತಿಲ್ಲ. ನ್ಯೂಸ್ ಪೇಪರ್ಗಳಲ್ಲಿ ಮಾತ್ರ ಕೇರಳ ಹೆಚ್ಚು ಹಣವನ್ನು ಕೃಷಿಯಲ್ಲಿ ತೊಡಗಿಸ್ತಿದೆ ಅಂತ ತೋರಿಸಲಾಗ್ತಿದೆ. ಆದರೆ ವಾಸ್ತವವಾಗಿ ಎಣ್ಣೆ ಕಾಳುಗಳಿಂದ ಹಿಡಿದು ತರಕಾರಿ, ಹಾಲು, ಮಾಂಸ ಸೇರಿದಂತೆ ಎಲ್ಲವೂ ಸಹ ಕೇರಳಕ್ಕೆ ಪಕ್ಕದ ರಾಜ್ಯಗಳಿಂದಲೇ ಬರಬೇಕು. ಕೇರಳ ಹೀಗೆ ಯಾಕೆ ಮಾಂಸದ ಮುದ್ದೆ ಆಯಿತು ಅನ್ನೋದನ್ನು ನೋಡಬೇಕಾದ್ರೆ ಸ್ವಲ್ಪ ಹಿಂದಕ್ಕೆ ಹೋಗಬೇಕಾಗತ್ತೆ. ಇವತ್ತಿಗೂ ಕೇರಳದ ಹೆಚ್ಚಿನ ಭಾಗ ಅರಣ್ಯ ಪ್ರದೇಶಗಳಿಂದ ಕೂಡಿದೆ. ಹೀಗಾಗಿ ಬಹಳ ಹಿಂದೆ ಇಲ್ಲಿ ವಾಸಿಸ್ತಿದ್ದ ಜನರು ಸಹಜವಾಗಿ ಮಾಂಸ ತಿನ್ನೋದನ್ನು ರೂಢಿ ಮಾಡಿಕೊಂಡಿದ್ರು. ದಿನ ಕಳೆದಂತೆ ಮತ್ತು ನಾಗರಿಕತೆ ಬೆಳೆದಂತೆ ಇಲ್ಲಿ ವಾಸಿಸ್ತಿದ್ದ ಜನರೆಲ್ಲ ದವಸ ಧಾನ್ಯಗಳೊಂದಿಗೆ ಭತ್ತವನ್ನು ಬೆಳೆದು ಸಂಗ್ರಹಿಸಿಡೋಕೆ ಶುರು ಮಾಡಿದರು. ಹಾಗೆ ಒಂದಷ್ಟು ಜನ ಪ್ರೋಟೀನ್ನ ಕೊರತೆಯನ್ನು ನೀಗಿಸಿಕೊಳ್ಳುವ ಸಲುವಾಗಿ ಕಡಿಮೆ ವೆಚ್ಚದ ಆಹಾರ ಪದ್ಧತಿಯ ಹಾದಿಯನ್ನು ಹುಡ್ಕೋಕೆ ಶುರು ಮಾಡಿದರು. ಹಾಗೆ ಅವರಿಗೆ ಅಂದರೆ ಸುಮಾರು 60-70ನೇ ಇಸ್ವಿಯಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಸಿಗೋ ಕೇವಲ ಒಂದೇ ಒಂದು ಪ್ರೋಟೀನ್ ಆಗಿ ಕೆಂಪು ಮಾಂಸ ಕಂಡುಬಂತು. ಇದರ ಬೆಲೆ ಕುರಿ, ಮೇಕೆ, ಕೋಳಿ ಮತ್ತು ಮೀನಿಗಿಂತ ಕಡಿಮೆ ಇದ್ದಿದ್ದು ಇದರ ಜನಪ್ರಿಯತೆಯನ್ನು ಇನ್ನಷ್ಟು ಹೆಚ್ಚಿಸಿತು. ಇದರ ಜೊತೆಗೆ ಭಾರತದ ಅಂದಿನ ಪ್ಲಾನಿಂಗ್ ಕಮಿಷನ್ ಇಲ್ಲಿನ ಪಶು ಇಲಾಖೆಗೆ ಪ್ರತ್ಯೇಕ ಸ್ಥಾನವನ್ನು ನೀಡಿತು. ಈ ಎಲ್ಲ ಕಾರಣಗಳಿಂದ ಕಡಿಮೆ ವರಮಾನ ಇದ್ದ ಪಂಗಡಗಳೆಲ್ಲ ಮಾಂಸಾಹಾರದತ್ತ ವಾಲೋದಷ್ಟೇ ಅಲ್ಲದೆ ಗೋಮಾಂಸ ತಿನ್ನೋದನ್ನು ರೂಢಿ ಮಾಡಿಕೊಂಡವು. ಇದರೊಂದಿಗೆ ಹಿಂದೆ ಈ ದೇಶವನ್ನಾಳಿದ್ದ ಮುಸ್ಲಿಂ ಮತ್ತು ಬ್ರಿಟಿಷರ ಆಡಳಿತ ಕೂಡ ಇದಕ್ಕೆ ಇನ್ನಷ್ಟು ಕುಮ್ಮಕ್ಕು ಮತ್ತು ಉತ್ತೇಜನವನ್ನು ನೀಡಿತು. ಇದರಿಂದನೇ ಗೋಮಾಂಸ ಅನ್ನೋದು ಇಲ್ಲಿಯ ಹೆಚ್ಚಿನ ಮನೆಯನ್ನು ತಲುಪೋಕೆ ಸಾಧ್ಯ ಆಯಿತು. ಇದೇ ಕಾರಣಕ್ಕೆ ಇವತ್ತಿಗೂ ಇಲ್ಲಿ ಎಲ್ಲೆಂದರಲ್ಲಿ ಬೀಫ್ ಸ್ಟಾಲ್ಗಳು ರಾರಾಜಿಸ್ತವೆ. ದೇವಸ್ಥಾನದ ಅಕ್ಕಪಕ್ಕನೂ ಬಿಡದಂತೆ ಮೈನ್ ರೋಡ್ನಲ್ಲೆಲ್ಲ ಇದೇ ಅಂಗಡಿಗಳು ಕಂಡುಬರುತ್ತವೆ. ಇನ್ನು ಸಸ್ಯಾಹಾರಿ ಹೋಟೆಲ್ಗಳಲ್ಲಂತೂ ಇಲ್ಲಿ ದುರ್ಬಿನ್ ಹಾಕ್ಕೊಂಡು ಹುಡುಕಬೇಕು. ಒಂದರ್ಥದಲ್ಲಿ ಸಸ್ಯಾಹಾರಿಗಳಿಗೆ ಈ ನಾಡು ಆಗಬರಲ್ಲ ಅನ್ನೋದು ಸತ್ಯ. ಇಲ್ಲಿ ಬೀಫ್ ಫ್ರೈ ಎಷ್ಟು ಫೇಮಸ್ ಅಂದರೆ ನೀವು ಗೂಗಲ್ನಲ್ಲಿ ಬೀಫ್ ಫ್ರೈ ಅಂತ ಟೈಪ್ ಮಾಡಿದ ತಕ್ಷಣ ಅದು ಕೇರಳ ಬೀಫ್ ಫ್ರೈ ಅಂತ ತೋರಿಸುತ್ತೆ. ಇವತ್ತು ಇಲ್ಲಿ ಎಂಥ ಪರಿಸ್ಥಿತಿ ಇದೆ ಅಂದರೆ ಗೋಹತ್ಯೆ ಮಾಡೋದು ಪ್ರತಿಷ್ಠೆಯ ವಿಚಾರ ಆಗಿದೆ. ಇನ್ನು ಇಲ್ಲಿರೋ ಮತಾಂಧರಿಗೆ ಗೋವನ್ನು ಎಲ್ಲೆಂದರಲ್ಲಿ ಕೊಲ್ಲೋದು ತಮ್ಮ ಕೊಮ್ಮಿನಲ್ಲೇ ಹೆಮ್ಮೆಯ ಸಂಕೇತ ಆಗಿದೆ. ಹೀಗಾಗಿಯೇ ಇರಬೇಕು ಕೇಂದ್ರ ಸರ್ಕಾರ ಸಂಪೂರ್ಣ ಗೋಹತ್ಯೆ ನಿಷೇಧ ಕಾನೂನು ತರಬೇಕು ಅಂದ್ಕೊಂಡಾಗ ದೇಶದಲ್ಲೇ ಅತಿ ಹೆಚ್ಚು ಗಲಾಟೆ ನಡೆದಿದ್ದು ಇಲ್ಲಿಯೇ. ಇವತ್ತು ಕೇರಳದಲ್ಲಿ ಜನರಿಗೆ ಏನೂ ಇಲ್ಲ ಅಂದರೂ ಪರವಾಗಿಲ್ಲ, ಗೋಮಾಂಸ ಮತ್ತು ಎಣ್ಣೆ ಅಂದರೆ ಮದ್ಯ ಬೇಕೇ ಬೇಕು. ಒಂದು ಲೈನ್ನಲ್ಲಿ ಇವತ್ತಿನ ಕೇರಳನ ಹೇಳಬೇಕಂದ್ರೆ ಇವತ್ತು ಕೇರಳ ಗಾಡ್ಸ್ ಓನ್ ಕಂಟ್ರಿ ಅಂದರೆ ದೇವರ ನಾಡಾಗಿ ಉಳಿದಿಲ್ಲ, ಬದಲಿಗೆ ಬೀಫ್ಸ್ ಓನ್ ಕಂಟ್ರಿ ಅಂದರೆ ಗೋಮಾಂಸದ ಬೀಡಾಗಿ ಉಳಿದಿದೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಗೋ ಸಂಬಂಧಿ ವಿಚಾರದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ. ನಮಸ್ಕಾರ.